ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ನಾವು ಈ ದಿನ ಧ್ಯಾನ ಮಾಡಿಕೊಳ್ಳುವ ಸ್ತ್ರೀಯರು ಯಾರೆಂದರೆ, ಯೇಸು ಸ್ವಾಮಿಯು ಸೇವೆಯನ್ನು ಮಾಡುವಾಗ ಆತನನ್ನು ಹಿಂಬಾಲಿಸಿದ ಕೆಲವು ಸ್ತ್ರೀಯರ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಆದಿಯಲ್ಲಿ ದೇವರು ಆದಾಮನನ್ನು ಉಂಟು ಮಾಡಿದ ನಂತರ ಆದಾಮನ ಪಕ್ಕೆಯ ಎಲುಬಿನಿಂದ ಹವ್ವಳನ್ನು ಉಂಟು ಮಾಡುತ್ತಾರೆ. ದೇವರು ಉಂಟು ಮಾಡಿದ ಮೊಟ್ಟ ಮೊದಲ ವ್ಯಕ್ತಿಗಳು ಇಬ್ಬರು, ಅದು ಆದಾಮ ಮತ್ತು ಹವ್ವಳು. ಅವರ ಮೂಲಕ ಭೂಮಿಯ ಮೇಲೆ ಅನೇಕ ಜನರು ಬರುವಂತೆ ದೇವರು ಕಾರ್ಯವನ್ನು ಮಾಡುತ್ತಾರೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿ ಆತನ ಮರಣ ಪುನರುತ್ಥಾನದವರೆಗೂ ಸ್ತ್ರೀಯರ ಪಾತ್ರ ಏನೆಂದು ಯೋಚಿಸಿದರೆ, ಯೇಸು ಕ್ರಿಸ್ತನು ಹುಟ್ಟಿದ್ದು ಒಂದು ಕನ್ಯೆಗೆ, ಆಕೆ ಮರಿಯಳು. ಸಾಮಾನ್ಯವಾದ ಸ್ತ್ರೀಯು ಮರಿಯಳು. ದೇವರು ಅವಳನ್ನು ಆರಿಸಿಕೊಂಡರು. ಮರಿಯಳ ಒಂದು ಧೈರ್ಯ, ಅವಳ ತ್ಯಾಗ ಖಂಡಿತ ಅಸಾಧ್ಯವಾದದ್ದು. ಆದರೆ ಲೋಕರಕ್ಷಕನನ್ನು ಈ ಲೋಕಕ್ಕೆ ಬರುವುದಕ್ಕೆ ಆಕೆ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸುವುದಕ್ಕೆ ಸಿದ್ಧಳಾಗಿದ್ದಳು. ಮರಿಯಳನ್ನು ನಾವು ನೋಡಿದರೆ, ಯೇಸು ಕ್ರಿಸ್ತನು ಶಿಲುಬೆಯ ಮರಣದವರೆಗೂ, ಇಲ್ಲ ಅಂದರೆ ಆತನ ಜನರ ಮಧ್ಯದಲ್ಲಿ ಸೇವೆಯನ್ನು ಮಾಡಲು ಪ್ರಾರಂಭ ಮಾಡುವವರೆಗೂ ಯೇಸು ಅವರ ಜೊತೆಗೆ ಇದ್ದರು. ಯೇಸು ಸ್ವಾಮಿಗೆ ಬೇಕಾಗಿರುವ ಎಲ್ಲ ಕಾರ್ಯಗಳನ್ನು ಮರಿಯಳು ನೋಡಿಕೊಂಡಿರುತ್ತಾರೆ. ತಾಯಿಯಾಗಿ ಏನೇನು ಮಾಡಿರಬೇಕೋ ಅದನ್ನೆಲ್ಲ ಮಾಡಿರುತ್ತಾರೆ ಎಂದು ಬಹುಶಃ ನೋಡಬಹುದು. ಯೇಸು ಸ್ವಾಮಿ 33 ವರ್ಷ ಈ ಲೋಕದಲ್ಲಿ ಜೀವಿಸಿದರು. ಆದರೆ ಅವರ 30ನೇ ವಯಸ್ಸಿನಲ್ಲಿ ಆತನು ಸೇವೆಯನ್ನು ಪ್ರಾರಂಭಿಸುತ್ತಾರೆ. ಜನರ ಮಧ್ಯದಲ್ಲಿ ಸುವಾರ್ತೆಯನ್ನು ಹೇಳುವುದು, ದೇವರ ರಾಜ್ಯದ ಕುರಿತು ಹೇಳುವುದು, ಅದ್ಭುತಗಳನ್ನು ಮಾಡುವುದನ್ನು ಮಾಡಿದರು. ಸೇವೆಯನ್ನು ಪ್ರಾರಂಭ ಮಾಡಿದಾಗ ಅವರು 12 ಮಂದಿ ಶಿಷ್ಯರನ್ನು ಆರಿಸಿಕೊಳ್ಳುತ್ತಾರೆ. ಒಂದು ಸ್ತ್ರೀಯನ್ನು ಸಹ ಆರಿಸಿಕೊಳ್ಳುವುದಿಲ್ಲ. 12 ಮಂದಿ ಶಿಷ್ಯರು ಪುರುಷರೇ ಆದರೂ ಕೂಡ ಯೇಸುವನ್ನು ಹಿಂಬಾಲಿಸಿದ ಸ್ತ್ರೀಯರು ಸಹ ಇದ್ದಾರೆ. ಯೇಸು ಎಲ್ಲಿ ಹೋದರೂ ಅಲ್ಲಿ ಸ್ತ್ರೀಯರು ಆತನನ್ನು ಹಿಂಬಾಲಿಸಿದರು. ಕೆಲವು ಪುರುಷರು ದೇವರನ್ನು ಹಿಂಬಾಲಿಸಬೇಕು ಅಂದರೆ ಅವರಿಗೆ ಆಗುವುದಿಲ್ಲ. ಯಾಕಂದರೆ ಅವರ ಕೆಲಸ, ಕುಟುಂಬದ ಜವಾಬ್ದಾರಿಗಳಲ್ಲಿ ನಡೆಯುತ್ತಾರೆ. ಕೆಲವೊಂದು ಸಾರಿ ಅವರಿಗೆ ಆಗುವುದಿಲ್ಲ. ಅವರ ಜವಾಬ್ದಾರಿಗಳನ್ನು ಅವರು ನಿಭಾಯಿಸಬೇಕೆಂದು ದೇವರನ್ನು ಹಿಂಬಾಲಿಸುವುದು ಆಗುವುದಿಲ್ಲ. ಆದರೆ ಸ್ತ್ರೀಯರು ಯೇಸುವನ್ನು ಹಿಂಬಾಲಿಸಿದರು. ಸ್ತ್ರೀಯರು ಕುಟುಂಬಗಳನ್ನು ನೋಡಿಕೊಳ್ಳಬೇಕು, ಕುಟುಂಬದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು, ಎಲ್ಲ ಸ್ಥಾನವನ್ನು ತುಂಬಬೇಕು. ಆದರೂ ಸಹ ಯೇಸುವನ್ನು ಹಿಂಬಾಲಿಸಿದರು. ಆಮೆನ್. ಹಾಗಾದರೆ ಯಾವ ಸ್ತ್ರೀಯರ ಕುರಿತು ನಾವು ಧ್ಯಾನ ಮಾಡಿಕೊಳ್ತಾ ಇದ್ದೀವಿ ಅಂತಂದರೆ, ಲೂಕನ ಸುವಾರ್ತೆ ಪುಸ್ತಕ 8ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದಿಕೊಳ್ಳೋಣ. ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಮಂದಿ ಶಿಷ್ಯರು ಇದ್ದರು. ದೆವ್ವದ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರೆಂದರೆ, 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದವಳೆಂಬ ಮರಿಯಳು, ಹೆರೋದನ ಮನೆವಾರ್ತೆಯವನಾದ ಕೂಜನ ಹೆಂಡತಿ ಯೋಹಾನಳ, ಸೂಷನಳು, ಇನ್ನೂ ಬೇರೆ ಅನೇಕರು. ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು. ಈ ವಾಕ್ಯಗಳಲ್ಲಿ ಗಮನಿಸಬೇಕು, ಈ ಸ್ತ್ರೀಯರು ಅವರ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು ಎಂದು ನೋಡುತ್ತೇವೆ. ಸ್ತ್ರೀಯರು ಅಂದರೆ ಬಹಳ ಜವಾಬ್ದಾರಿಯಾಗಿ ಇರುತ್ತಾರೆ ಅಲ್ವಾ. ಅವರ ಕುಟುಂಬಗಳ ಕುರಿತು, ಅವರ ಮುಂದಿನ ಭವಿಷ್ಯತ್ತಿನ ಕುರಿತು ಯೋಚಿಸಿ ಸ್ವಲ್ಪ ಆಸ್ತಿಯನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಈ ಸ್ತ್ರೀಯರನ್ನು ನೋಡಿರಿ, ಅವರ ಹತ್ತಿರ ಇರುವ ಆಸ್ತಿಯನ್ನು ಕೊಟ್ಟು ಉಪಚಾರ ಮಾಡಿದರು. ಸರಿ, ಇವರು ಯಾರು ಎಂದು ನೋಡಿದರೆ, 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದ ಮರಿಯಳು, ಹೆರೋದನ ಮನೆವಾರ್ತೆಯವನಾದ ಕೂಜನ ಹೆಂಡತಿ ಯೋಹಾನಳು, ಸೂಷನಳು, ಇನ್ನೂ ಅನೇಕ ಹೆಂಗಸರು. ಶಿಲುಬೆಯ ಹತ್ತಿರ ಯಾರು ಇದ್ದರು ಎಂದು ನಾವು ನೋಡಿದರೆ, ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 25ನೇ ವಚನದಲ್ಲಿ, ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯೂ ಆತನ ತಾಯಿಯ ತಂಗಿಯೂ ಕ್ಲೋಪನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳು ನಿಂತಿದ್ದರು. ಶಿಲುಬೆಯವರೆಗೂ ಯೇಸುವನ್ನು ಹಿಂಬಾಲಿಸಿದರು. ಅಂದರೆ ಅವರು ಯೇಸುವನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದು ನೋಡಬಹುದು ಪ್ರಿಯರೇ. ಇನ್ನೂ ಕೆಲವು ಸ್ತ್ರೀಯರು ಆತನನ್ನು ಘನಪಡಿಸಿದರು. ಸತ್ಯವೇದದಲ್ಲಿ ನೋಡಬಹುದು ನಾವು. ಮತ್ತಾಯ 26ನೇ ಅಧ್ಯಾಯ 6ನೇ ವಚನದಲ್ಲಿ, ಒಬ್ಬ ಸ್ತ್ರೀಯು ಬೆಲೆಯುಳ್ಳ ಪರಿಮಳ ತೈಲವನ್ನು ಆತನ ಮೇಲೆ ಹುಯ್ದಿದ್ದನ್ನು, ಆತನನ್ನು ಘನಪಡಿಸಿದ್ದನ್ನು ನೋಡಬಹುದು.
ಸ್ತ್ರೀಯರು ಯೇಸುವನ್ನು ಹಿಂಬಾಲಿಸಿದ್ದಲ್ಲದೆ ಆತನನ್ನು ಘನಪಡಿಸಿದರು. ಯೇಸುಸ್ವಾಮಿಯ ಜನನದಲ್ಲಿ ಸ್ತ್ರೀಯು, ಯೇಸುಸ್ವಾಮಿಯ ಸೇವೆಯಲ್ಲಿ ಸ್ತ್ರೀಯರು ಕಾಣಿಸಿಕೊಳ್ಳುತ್ತಾರೆ. ಯೇಸುಸ್ವಾಮಿಯನ್ನು ಶಿಲುಬೆಗೆ ಹಾಕುವಾಗ ಸ್ತ್ರೀಯರು ಮತ್ತು ದೇಹವನ್ನು ಸಮಾಧಿ ಮಾಡುವಾಗ ಸ್ತ್ರೀಯರು ಕಾಣಿಸಿಕೊಳ್ಳುತ್ತಾರೆ. ಆತನ ಪುನರುತ್ಥಾನದಲ್ಲಿಯೂ ಸಹ ಸ್ತ್ರೀಯರು ಕಾಣಿಸಿಕೊಳ್ಳುತ್ತಾರೆ. ಪುನರುತ್ಥಾನ ಆಗಿದ್ದೇನೆ ಎಂದು ಶಿಷ್ಯರಿಗೆ ಸ್ತ್ರೀಯರೇ ಹೇಳುತ್ತಾರೆ. ಯೇಸುಸ್ವಾಮಿಯ ಜೊತೆಯಲ್ಲಿ ಸ್ತ್ರೀಯರು ಎಲ್ಲ ಕಡೆ ಹಿಂಬಾಲಿಸಿದರು. ಯೇಸುಕ್ರಿಸ್ತನು ಆತನ ಶಿಲುಬೆಯ ಮರಣ ಹೊಂದಿದ ನಂತರ ಯೇಸುವಿನ ಶಿಷ್ಯನಾಗಿದ್ದ ಅರಿಮಯತನಾದ ಯೋಸೇಫನು ಪಿಲಾತನ ಹತ್ತಿರ ಹೋಗಿ ಕೇಳುತ್ತಾನೆ, ಯೇಸುವಿನ ದೇಹವನ್ನು ನನಗೆ ಕೊಡಿರಿ ಎಂದು. ನಾನು ಆತನನ್ನು ಸಮಾಧಿ ಮಾಡುತ್ತೇನೆ ಎಂದು ಹೇಳಿದನು. ಅರಿಮಥೆಯಾದ ಯೋಸೇಫನು ಯಾವಾಗ ಯೇಸುವಿನ ದೇಹವನ್ನು ತೆಗೆದುಕೊಂಡನೋ ಅಲ್ಲಿಯೂ ಸಹ ಸ್ತ್ರೀಯರು ಇದ್ದರು. ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 40ನೇ ವಚನದಲ್ಲಿ, ಇದಲ್ಲದೆ ಅಲ್ಲಿ ಸ್ತ್ರೀಯರು ಸಹ ದೂರದಿಂದ ನೋಡುತ್ತಿದ್ದರು. ಸ್ತ್ರೀಯರು ಯೇಸುವನ್ನು ಹಿಂಬಾಲಿಸುತ್ತಲೇ ಇದ್ದಾರೆ. ಶಿಲುಬೆಗೆ ಹಾಕಿದಾಗ, ದೇಹನ ತಗೊಂಡಾಗ, ದೇಹನ ಸಮಾಧಿ ಮಾಡಿದಾಗ ಇವರೆಲ್ಲರೂ ಹಿಂಬಾಲಿಸುತ್ತಲೇ ಇದ್ದಾರೆ. ಬಿಟ್ಟು ಹೋಗಲೇ ಇಲ್ಲ ಪ್ರಿಯರೇ. ಇಷ್ಟು ದಿನ ಯೇಸು ನಮ್ಮ ಜೊತೆಯಲ್ಲಿದ್ದರು, ಈಗ ಶಿಲುಬೆಗೆ ಹಾಕಲ್ಪಟ್ಟರು, ಸಮಾಧಿ ಆಯಿತು, ಎಲ್ಲ ಮುಗೀತು ಎಂದು ಯೋಚಿಸಿ ಸ್ತ್ರೀಯರು ಹೊರಟು ಹೋಗಲಿಲ್ಲ. ಮುಂದೆ ಏನು ಮಾಡ್ತಾರೋ ಎಂದು ಅಲ್ಲೇ ದೂರದಲ್ಲಿ ನಿಂತು ನೋಡುತ್ತಲೇ ಇದ್ದರು. ನಂತರ ಯೇಸು ಪುನರುತ್ಥಾನ ಆದ ನಂತರ ಮೊದಲು ಕಾಣಿಸಿದ್ದು ಮಗ್ದಲದ ಮರಿಯಳಿಗೆ. ಪುನರುತ್ಥಾನದ ವಿಷಯವನ್ನು ಶಿಷ್ಯರಿಗೆ ಹೇಳಿದ್ದು ಸ್ತ್ರೀಯರೇ. ದೇವರು ಆತನ ಸೇವೆಯಲ್ಲಿ ಸ್ತ್ರೀಯರನ್ನು ಬಹಳವಾಗಿ ಉಪಯೋಗ ಮಾಡಿದರು ಮತ್ತು ಪ್ರೀತಿಸಿದರು. ಯೇಸುಸ್ವಾಮಿ ಸ್ತ್ರೀಯರನ್ನು ಹೇಗೆ ನೋಡಿದರು ಅಂದರೆ, ದಯೆಯುಳ್ಳವರಾಗಿ ನೋಡಿದರು. ಸ್ತ್ರೀಯರನ್ನು ಗೌರವಿಸಿದರು, ಸ್ತ್ರೀಯರನ್ನು ಕ್ಷಮಿಸಿದರು. ಶಿಲುಬೆಯಲ್ಲಿ ಕೂಡ ತಮ್ಮ ಬಾಧ್ಯತೆಯನ್ನು ಅಂದರೆ ತಾಯಿಯ ಬಾಧ್ಯತೆಯನ್ನು ಕೂಡ ಒಪ್ಪಿಸಿದರು. ಕೆಲವು ಹೆಣ್ಣು ಮಕ್ಕಳು ಯೋಚಿಸುತ್ತಾರೆ, ನಾನು ಮನೆಯಲ್ಲೇ ಇರಬೇಕು, ಅಡಿಗೆ ಮನೆಗೆ ಸೀಮಿತ, ನನ್ನಿಂದ ಏನೂ ಮಾಡುವುದಕ್ಕೆ ಆಗುವುದಿಲ್ಲ, ನನ್ನನ್ನು ಯಾರೂ ಪ್ರೀತಿಸುವುದಿಲ್ಲ, ಗೌರವ ಕೊಡುವುದಿಲ್ಲ, ನನ್ನ ಜೀವಿತ ಇಷ್ಟೇ ಎಂದು ಅವರಿಗೆ ಅವರೇ ನಿಂದಿಸಿಕೊಳ್ಳುತ್ತಾರೆ. ಪ್ರೀತಿಯ ಸಹೋದರಿಯರೇ, ಯೇಸುವನ್ನು ಅನೇಕ ಸ್ತ್ರೀಯರು ಹಿಂಬಾಲಿಸಿದರು. ಅವರ ಸೇವೆಯಲ್ಲಿ, ಶಿಲುಬೆಯ ಮರಣದಲ್ಲಿ, ಪುನರುತ್ಥಾನದಲ್ಲಿ, ಮೇಲಂತಸ್ತಿನಲ್ಲಿ, ಪವಿತ್ರಾತ್ಮನ ಅನುಭವದಲ್ಲಿ ದೇವರನ್ನು ಹಿಂಬಾಲಿಸಿದರು. ದೇವರನ್ನು ಪ್ರೀತಿಸುವ ಸ್ತ್ರೀಯರಾಗಿ ಕಾಣಿಸಿಕೊಳ್ಳುತ್ತಾರೆ. ನೀನು ಈ ದಿನದಲ್ಲಿ ದೇವರನ್ನು ಹಿಂಬಾಲಿಸು, ಆತನನ್ನು ಪ್ರೀತಿಸು. ಆಗ ಆತನು ನಿನ್ನನ್ನು ಎಲ್ಲ ಜನರ ಮುಂದೆ ಘನಪಡಿಸುತ್ತಾರೆ, ಗೌರವದಿಂದ ಇರುವಂತೆ ಮಾಡುತ್ತಾರೆ. ಮೊದಲು ನೋಡಿದೆವಲ್ವಾ, ಅವರ ಆಸ್ತಿಯನ್ನು ಕೊಟ್ಟು ಉಪಚಾರ ಮಾಡಿದರೆಂದು. ಈ ದಿನಗಳಲ್ಲಿ ನಿನ್ನಿಂದ ಆಗುವಷ್ಟು ಉಪಚಾರಗಳನ್ನು ಮಾಡಿರಿ. ದೇವ ಜನರಿಗೆ, ಬಡವರಿಗೆ, ಅನಾಥರಿಗೆ ಉಪಚಾರಗಳನ್ನ ಮಾಡಿರಿ. ನೋಡಿರಿ, ಅನೇಕ ಜನರಿಗೆ ಸ್ತ್ರೀಯರು ಅಂದರೆ ಕೇವಲವಾಗಿ ಅಸಡ್ಡೆಯಿಂದ ನೋಡುತ್ತಾರೆ. ಆದರೆ ದೇವರು ಹೆಣ್ಣು ಮಕ್ಕಳನ್ನು ಬಹಳವಾಗಿ ಪ್ರೀತಿಸುತ್ತಾರೆ. ಮರಿಯಳನ್ನು ನೋಡಬೇಕಾದ್ರೆ, ಮರಿಯಳು ದುಃಖಪಟ್ಟಾಗ ಯೇಸುಸ್ವಾಮಿ ಆತ್ಮದಲ್ಲಿ ನೊಂದುಕೊಂಡರು. ನೀನು ಈ ದಿನ ಕಣ್ಣೀರು ಸುರಿಸಿದರೆ ದೇವರು ದುಃಖಪಡುತ್ತಾರೆ. ನೀನು ಯಾವಾಗಲೂ ದೇವರನ್ನು ಹಿಂಬಾಲಿಸಬೇಕು, ಆತನ ಮಾರ್ಗದಲ್ಲಿ ನಡೆಯಬೇಕು. ಸತ್ಯವೇದದಲ್ಲಿ ಯೇಸುವನ್ನು ಅನೇಕ ಸ್ತ್ರೀಯರು ಹಿಂಬಾಲಿಸಿದರು. ಈ ಕಾಲಘಟ್ಟದಲ್ಲಿ ನಾವು ಸಹ ಯೇಸುವನ್ನು ಹಿಂಬಾಲಿಸಬೇಕು. ಕೀರ್ತನೆಗಳು 144:12 ನೋಡುವುದಾದರೆ, ಯೌವನಸ್ಥರಾದ ನಮ್ಮ ಗಂಡು ಮಕ್ಕಳು ಹೊರವಾಗಿ ಬೆಳೆದಿರುವ ಸಸಿಗಳಂತಿರುವರು, ಹೆಣ್ಣು ಮಕ್ಕಳು ಅರಮನೆಯಲ್ಲಿರುವ ವಿಚಿತ್ರವಾಗಿ ಕೆತ್ತಿದ ಮೂಲೆಗಂಬದಂತಿರುವರು. ಆಮೆನ್. ಪ್ರೀತಿಯ ದೇವರ ಮಕ್ಕಳೇ, ಕೀರ್ತನೆಗಳಲ್ಲಿ ನೋಡಿದರೆ ದೇವರು ಹೆಣ್ಣು ಮಕ್ಕಳನ್ನು ಅರಮನೆಯಲ್ಲಿರುವ ಮೂಲೆಗಂಬಕ್ಕೆ ಹೋಲಿಸುತ್ತಾರೆ. ಅಂದರೆ ಹೆಣ್ಣು ಮಕ್ಕಳು ಬಲವುಳ್ಳವರು ಎಂದು ದೇವರು ತೋರಿಸಿಕೊಡುತ್ತಾರೆ. ಮನೆ ಕಟ್ಟಲು ಮೂಲೆಗಂಬ ಹೇಗೆ ಮುಖ್ಯವೋ, ಮೂಲೆಗಂಬ ಇಲ್ಲ ಅಂದರೆ ಮನೆ ಗಟ್ಟಿಯಾಗಿ ನಿಲ್ಲುವುದಿಲ್ಲ. ಒಂದು ಮನೆಗೆ ಆಧಾರನೇ ಪಿಲ್ಲರ್. ಅದೇ ರೀತಿಯಾಗಿ ಪ್ರೀತಿಯ ಸಹೋದರಿಯರೇ, ನಿಮ್ಮನ್ನು ದೇವರು ಕುಟುಂಬಗಳಲ್ಲಿ ಒಂದು ಮೂಲೆಗಂಬವಾಗಿ, ಆಧಾರವಾಗಿ ಇಟ್ಟಿದ್ದಾರೆ. ನೀನು ನನ್ನಿಂದ ಆಗುವುದಿಲ್ಲ, ಯಾವುದನ್ನು ನಿಭಾಯಿಸುವುದಕ್ಕೆ ಆಗೋಲ್ಲ ಅಂದುಕೊಂಡು ನೀನೇ ಬಲಹೀನಳಾಗಿ ನೋಡಬೇಡ. ದೇವರು ಹೇಳುತ್ತಾರೆ, ನಾನು ನಿನ್ನ ಕುಟುಂಬದಲ್ಲಿ ಆಧಾರ ಸ್ತಂಭವಾಗಿ ಇಟ್ಟಿದ್ದೇನೆ, ಬಲವಾಗಿ ಇಟ್ಟಿದ್ದೇನೆ ಎಂದು. ಹಲ್ಲೆಲೂಯಾ. ದೇವರು ಸ್ತ್ರೀಯರನ್ನು ಕೇವಲವಾಗಿ ಅಸಡ್ಡೆಯಾಗಿ ನೋಡುವುದಿಲ್ಲ, ಬಹಳವಾಗಿ ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ. ನಾವು ಅವರ ಪ್ರೀತಿಯಲ್ಲಿ ಬಲ ಹೊಂದಿಕೊಂಡು ಅವರ ಸೇವೆಯನ್ನು ಆಸಕ್ತಿಯಿಂದ ಮಾಡಬೇಕು. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೇ, ನಿಮಗೆ ಸ್ತೋತ್ರ ಮಾಡ್ತೇವೆ.
ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತನೆ, ಯೇಸುವನ್ನು ಹಿಂಬಾಲಿಸಿದ ಕೆಲವು ಸ್ತ್ರೀಯರ ಕುರಿತು ನಾವು ನೋಡಿದ್ವಿ ಸ್ವಾಮಿ. ಹೌದು ಕರ್ತನೆ, ನಿನ್ನ ಜನನದಿಂದ ಕರ್ತನೆ ಪುನರುತ್ಥಾನದವರೆಗೂ ಕರ್ತನೆ ಅನೇಕ ಸ್ತ್ರೀಯರು ನಿಮ್ಮನ್ನು ಹಿಂಬಾಲಿಸಿದರು. ನೀವು ಎಲ್ಲೇ ಹೋದರೂ ಅವರು ನಿಮ್ಮ ಹಿಂದೆನೇ ಬಂದರು ಕರ್ತನೆ. ನಿಮ್ಮ ಸೇವೆಯಲ್ಲಿ ತೊಡಗಿಕೊಂಡರು ಕರ್ತನೆ. ಅಪ್ಪ, ನಿಮಗೆ ಉಪಚಾರಗಳನ್ನ ಮಾಡಿದರು ಕರ್ತನೆ. ನಮ್ಮನ್ನು ಕರ್ತನೆ ಈ ಕಾಲಘಟ್ಟದಲ್ಲಿ ಕರ್ತನೆ ನಾವು ಕೂಡ ನಿಮ್ಮನ್ನು ಹಿಂಬಾಲಿಸಲಿಕ್ಕೆ ಕರ್ತನೆ ಅನೇಕ ಸ್ತ್ರೀಯರು ನಿಮ್ಮನ್ನು ಹಿಂಬಾಲಿಸಲಿಕ್ಕೆ ಕರ್ತನೆ ನಮ್ಮ ಆತ್ಮದ ಗಣಗಳನ್ನ ತೆರೆಯಲ್ಪಡಲಿ ಕರ್ತನೆ. ದೇವರೇ, ನೀವು ನಮಗೆ ಸಹಾಯ ಮಾಡಿರಿ ಕರ್ತನೆ. ಎಲ್ಲ ಕಾರ್ಯಗಳಲ್ಲಿ ಕರ್ತನೆ ನಿಮ್ಮನ್ನೇ ಹಿಂಬಾಲಿಸಬೇಕು ಕರ್ತನೆ. ದೇವರೇ, ನೀವು ಕರ್ತನೆ ನಮಗೆ ಸಹಾಯ ಮಾಡಿರಿ. ಹೌದು ಕರ್ತನೆ, ಕುಟುಂಬಗಳಲ್ಲಿ ಕರ್ತನೆ ನಮ್ಮನ್ನು ಆಧಾರವಾಗಿ ಇಟ್ಟಿದ್ದೀರಾ ಅಂತ ಹೇಳಿದ್ದೀರಾ ಕರ್ತನೆ. ಹೌದು ಸ್ವಾಮಿ, ನೀವು ಹಾಗೆ ಇಟ್ಟಿರೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಇನ್ನು ಅನೇಕ ಹೆಣ್ಮಕ್ಳನ್ನ ಬಲವುಳ್ಳವರಾಗಿ ನಡೆಸ್ರಿ ಕರ್ತನೆ. ಬಲಹೀನರಾಗಿ ಕರ್ತನೆ ಇರದಂತೆ ಕರ್ತನೆ ಕರ್ತನಲ್ಲಿ ಬಲ ಹೊಂದಿಕೊಂಡು ನಡೀಲಿಕ್ಕೆ ಅವ್ರಿಗೆ ಸಹಾಯ ಮಾಡಿರಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ನೀವು ಹಾಗೆ ಮಾಡೋದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಕರ್ತನೆ. ಆಮೇನ್.